ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ. ಕೊನೆ ತನಕ ನೋಡಿ, ಚೆನ್ನಾಗಿರುತ್ತೆ. ಇದು ನೋಡಿ ಬೆಳಗ್ಗೆ 8 ಗಂಟೆ ಅಂತ ಅನಿಸುತ್ತೆ. ಫುಲ್ಲು ಮನೆ ಹತ್ರ ಫಾಗ್ ಕವರ್ ಆಗಿತ್ತು. ಸೊ ಹಾಗಾಗಿ ಮನೆಯಿಂದನೇ ವಿಡಿಯೋನ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಇವತ್ತು ಒನ್ ಡೇ ಪಿಕ್ನಿಕ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಲ್ಲಿಗೆ ಅಂತ ನಾನು ಮುಂದೆ ಹೇಳ್ತೀನಿ. ಹೋಗೋ ದಾರಿನಲ್ಲಿ ನೋಡಿ ದತ್ತ ಜಯಂತಿಗೆ ಫುಲ್ಲು ಪ್ರಿಪ್ರೇಷನ್ ನಡೀತಾ ಇದೆ. ಫುಲ್ಲು ಡೆಕೋರೇಷನ್ ಮಾಡಿದರು, ತುಂಬ ಚೆನ್ನಾಗಿತ್ತು. ಹಾಗಾಗಿನೇ ಇಷ್ಟೊಂದು ಜನ ಪೊಲೀಸು ಮತ್ತು ಜನಗಳು ಓಡಾಡ್ತಾ ಇದ್ದಾರೆ. ಸ್ವಲ್ಪ ಟ್ರಾಫಿಕ್ಕೇ ಆಗೋಗಿತ್ತು. ನಾವಿವತ್ತು ಒನ್ ಡೇ ಪಿಕ್ನಿಕ್ನ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಕಲ್ಲತ್ತಿಗಿರಿ ಮತ್ತು ಕೆಮ್ಮಣ್ಣುಗುಂಡಿಗೆ ಫ್ಯಾಮಿಲಿ ಹೋಗಬೇಕು ಅಂತ ಪಿಕ್ನಿಕ್ ಪ್ಲ್ಯಾನ್ ಮಾಡಿಕೊಂಡು ಹೊರಟು ಕಾರಲ್ಲಿ ಹೋಗ್ತಾ ಇದ್ದೀವಿ. ಅಪ್ಪ ಮತ್ತು ಅಮ್ಮ, ಅತ್ತಿಗೆ, ಮಕ್ಕಳು ಇಷ್ಟೇ ಜನ ನಾವು ಹೋಗ್ತಾ ಇರೋದು. ಫಸ್ಟು ನಾವು ಕೆಮ್ಮಣ್ಣುಗುಂಡಿಗೆ ಹೋಗ್ಬಿಟ್ಟು ಆಮೇಲೆ ಕಲ್ಲತ್ತಿಗಿರಿಗೆ ಬರೋ ಪ್ಲ್ಯಾನ್ ಇದೆ. ಸಾಮಾನ್ಯ ಈ ರೋಡಲ್ಲಿ ಓಡಾಡೋರಿಗೆ ಗೊತ್ತಿರುತ್ತೆ, ಈ ಟೈಮಲ್ಲಿ ಈ ರೋಡಿನ ಎರಡೂ ಬದಿಯಲ್ಲೂ ಒಳ್ಳೊಳ್ಳೆ ಕಲರ್ಫುಲ್ ಆಗಿರೋ ಹೂಗಳು ಬಿಟ್ಟಿರುತ್ತೆ. ಅದು ನೋಡೋಕ್ಕೆ ಒಂಥರ ಖುಷಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಅರಳಿರುತ್ತೆ. ಇಲ್ಲಿ ನೋಡಿ ಹಸುಗಳು ನಮಗೆ ದಾರಿ ಬಿಡ್ತಾಯಿಲ್ಲ, ನಾವೇ ಹಸುಗೆ ದಾರಿ ಬಿಟ್ಟು ಹೋಗ್ತಾ ಇದ್ದೀವಿ. ಫೈನಲಿ ನಾವು ಕೆಮ್ಮಣ್ಣುಗುಂಡಿನ ರೀಚ್ ಆಗಿ ಇದು ಫಸ್ಟು ಎಂಟ್ರೆನ್ಸು. ತುಂಬ ಜನ ಸ್ಟೂಡೆಂಟ್ಸ್ನ ಕರ್ಕೊಂಡು ಬಂದಿದ್ದರು. ತಮಿಳ್ನಾಡು, ಬೆಂಗಳೂರು ಆ ಕಡೆಯಿಂದ ಎಲ್ಲ ಮಕ್ಕಳನ್ನ ಟೂರಿಸ್ಟು ಪ್ಲೇಸ್ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದರು. ಎಲ್ಲಿ ನೋಡಿ ಮಕ್ಕಳುಗಳೇ ಇದ್ದರು, ಅಷ್ಟು ಜನ ಇದ್ದರು. ಈ ಟೈಮಲ್ಲಿ ಇಲ್ಲೇನೂ ನೋಡೋಕ್ಕೆ ಸಿಗಲ್ಲ. ಬೆಳಗ್ಗೆ ಮುಂಚೆ ಹೋಗಿದ್ದಿದ್ರೆ ನಮಗೆ ಅಟ್ಲೀಸ್ಟ್ ವ್ಯೂ ಆದರೂ ನೋಡ್ಬೋದಿತ್ತು. ಮೊದಲೆಲ್ಲ ಇಲ್ಲಿ ನಾವು ಕಳ್ಸಲೆಲ್ಲ ಬರುವಾಗ ತುಂಬ ಫ್ಲವರ್ಸ್ ಇರ್ತಾಯಿತ್ತು. ಬಟ್ ಇವಾಗ ಅಷ್ಟಿಲ್ಲ. ಕೆಲವೊಂದೊಂದು ಪಿಕ್ಚರ್ನ ಆ್ಯಡ್ ಮಾಡಿದ್ದೀನಿ, ಇನ್ನು ನೋಡಿ. ಫ್ಲವರ್ಸ್ ಎಲ್ಲ ನೋಡಿಕೊಂಡು ಒಂದಷ್ಟು ವೀಡಿಯೋಸು, ಫೋಟೋಸು ಎಲ್ಲ ತೊಗೊಂಡು ಕಾಫಿ ಎಲ್ಲ ಮನೆಯಿಂದನೇ ತೊಗೊಂಡೋಗಿದ್ವಿ. ಕಾಫಿ ಎಲ್ಲ ಕುಡ್ಕೊಂಡು ನಾವು ಈಗ ಕೆಮ್ಮಣ್ಣುಗುಂಡಿ ಎಲ್ಲ ಮುಗಿಸ್ಕೊಂಡು ಕಲ್ಲತ್ತಿಗಿರಿ ಕಡೆ ಹೋಗ್ತಾ ಇದ್ದೀವಿ. ಟೂರಿಸ್ಟು ತುಂಬ ಜಾಸ್ತಿ ಬಂದಿರೋದ್ರಿಂದ ದೊಡ್ಡ ದೊಡ್ಡ ಬಸ್ಗಳು ಬಂದಿತ್ತು. ಆ ಬಸ್ಗಳು ಆ ಟರ್ನಲ್ಲಿ ತಿರ್ಗೋಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಬಸ್ಸು ಕೆಳಗೆ ಹೋಗ್ತಿದೆ, ಸ್ಟೂಡೆಂಟ್ಸ್ ಎಲ್ಲ ಕೆಳಗೆ ಬರ್ತಾಯಿದ್ರು. ಎಷ್ಟು ಜನ ಇದ್ದರು ಅಂದರೆ ಕೆಮ್ಮಣ್ಣುಗುಂಡಿ ತುಂಬ ಫುಲ್ ಆಗೋಗ್ಬಿಟ್ಟಿತ್ತು, ಅಷ್ಟು ಜನ ಕವರ್ ಆಗಿದ್ದರು. ಫೈನಲಿ ನಾವು ಈಗ ಕಲ್ಲತ್ತಿಗಿರಿಗೆ ರೀಚ್ ಆಗಿದ್ದೀವಿ. ಮಂಗಗಳು ನೋಡಿ ಎಲ್ಲ ಯಾವೊಂದು ಬ್ಯಾಗನ್ನು ಬಿಡ್ತಾಯಿಲ್ಲ ಬೈಕ್ಗಳಿಂದು. ಕ್ಲಿಪ್ಸನ್ನು ಹಾಕಿರೋದನ್ನು ತೆಗೆದುಬಿಟ್ಟು ಏನಾದರೂ ತಿನ್ನೋಕ್ಕೆ ಸಿಗುತ್ತಾ ಅಂತ ಹುಡುಕಿ ತೊಗೊಂಡು ತಿಂತಾಯಿತ್ತು. ಕ್ಯೂಟಾಗಿತ್ತು ಈ ಮರಿಗಳು. ನಾವೀಗ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಇಲ್ಲೂ ಸಹ ಪಕ್ಕದೂರಲ್ಲೇನೋ ಜಾತ್ರೆ ಇತ್ತು ಅಂತ ಇಲ್ಲೂ ತುಂಬ ಜನ ಇದ್ದರು. ನಾವು ಇಲ್ಲೊಂದಷ್ಟು ಫೋಟೋಸ್ ವೀಡಿಯೋಸ್ ತಗೊಳ್ಳೋಣ ಅಂತ ಅಂದ್ಕೊಂಡು ಬಂದಿದ್ವಿ. ಜನ ನೋಡ್ಬಿಟ್ಟು ನಮಗೆ ಸಾಕಾಗೋಯ್ತು, ತುಂಬ ಜನ ಇದ್ದರು. ಕೊನೆಗೆ ಏನು ಮಾಡಿದ್ವಿ, ನಾವು ಇಲ್ಲಿ ಸ್ನಾನ ಮಾಡಿಬಿಟ್ಟು ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಜಾಸ್ತಿ ವೀಡಿಯೋಸ್ನ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಮತ್ತು ಫೋನ್ ನೀರಿಗೆಲ್ಲ ಬಿದ್ದರೆ ಹಾಳಾಗುತ್ತೆ ಅಂತೇಳಿ ನಾವು ಫೈನಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಮನೆಯಿಂದನೇ ನಾನ್ ವೆಜ್ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ವಿ. ಚಿಕನ್ ಬಿರಿಯಾನಿ ಅದೆಲ್ಲ ತಿಂದ್ಕೊಂಡು ನಾವು ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ಸಂಜೆ ತನಕ ಹೇಗೆ ಟೈಮ್ ಪಾಸ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಎಲ್ಲ ಖುಷಿಯಾಗಿ ಮಕ್ಕಳು ಸಹ ಎಲ್ಲೂ ಬೇಜಾರಾಗ್ದಲೇ ಎಲ್ಲರೂ ಖುಷಿಯಾಗೇ ಇದ್ದರು. ಸೂರ್ಯನು ಮುಳುಗ್ತಾ ಇದೆ. ನಾವು ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಹೊರಡೋ ದಾರಿನಲ್ಲಿ ಈ ಥರ ಫ್ಲವರ್ಸ್ ಬಿಟ್ಟಿತ್ತು. ಇದೇನು ಫ್ಲವರ್ ಅಂತ ನಮಗೂ ಗೊತ್ತಿಲ್ಲ. ಈ ಟೈಮಲ್ಲಿ ಪ್ರತಿ ಸಲವೂ ಇಲ್ಲಿ ಇದೇ ಥರ ಬಿಟ್ಟಿರುತ್ತೆ. ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ. ಫೈನಲಿ ನಾವು ಕಾಫಿ ಡೇಗೆ ಬಂದಿದ್ದೀವಿ.
ಕಾಫಿ ಕುಡ್ಕೊಂಡು ಮಕ್ಕಳಿಗೆ ಹಾಲು ಸ್ನ್ಯಾಕ್ಸು ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲೂ ಸ್ವಲ್ಪ ಗೇಮ್ಸ್ ಇತ್ತು, ಅಲ್ಲೂ ಎಲ್ಲ ಆಟ ಆಡಿಸ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಮಾತಾಡಿ ಕುತ್ಕೊಂಡು ಫೈನಲಿ ನಾವು ಮನೆ ಕಡೆಗೆ ಹೊರಟ್ವಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.